ಇನ್ನು ಡಿಸಿಎಂ ಡಿಕೆ ಭೇಟಿಯಾದಂಥ ಮೋಹನ್ ದಾಸ್ ಪೈ ಸದಾಶಿವನಗರ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇನ್ಫೋಸಿಸ್ ಮಾಜಿ ಸಿಎಫ್ಒ ಮೋಹನ್ ದಾಸ್ ಪೈ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಸದಾಶಿವನಗರ ನಿವಾಸದಲ್ಲಿ ಮೋಹನ್ ದಾಸ್ ಪೈ ಡಿಕೆಶಿ ಅವ್ರನ್ನ ಭೇಟಿಯಾಗಿರೋದು. ಇನ್ಫೋಸಿಸ್ ಮಾಜಿ ಸಿಎಫ್ಒ ಮೋಹನ್ ದಾಸ್ ಪೈ ಬೆಂಗಳೂರು ನಗರ ಸಮಸ್ಯೆ ಬಗ್ಗೆ ಟ್ವೀಟ್ ಮಾಡಿದಂಥ ಪೈ ಇದೀಗ ಡಿಕೆ ಪರ ಮೋಹನ್ ದಾಸ್ ಪೈ ಬ್ಯಾಟಿಂಗ್. ಡಿಸಿಎಂ ಡಿಕೆ ಬೆಂಗಳೂರಿನ ಉತ್ತಮ ಸಚಿವರು, ಆಡಳಿತದಲ್ಲಿ ಒಳ್ಳೆ ಅನುಭವ ಇರುವಂತಹ ವ್ಯಕ್ತಿ ಅಂತ ಹೇಳಿದ್ದಾರೆ. ಇದೀಗ ಡಿಕೆ ಪರ ಮೋಹನ್ ದಾಸ್ ಪೈ ಬ್ಯಾಟಿಂಗ್ ಮಾಡಿದ್ದಾರೆ. ಬೆಂಗಳೂರಿನ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾರೆ. ಆಡಳಿತದಲ್ಲಿ ಉತ್ತಮ ಅನುಭವ ಇರುವಂತಹ ವ್ಯಕ್ತಿ, ಅಂತ ವ್ಯಕ್ತಿಗಳಿದ್ರೆ ಬೆಂಗಳೂರಿನ ಅಭಿವೃದ್ಧಿ ಸಾಧ್ಯ. ಬೆಂಗಳೂರಿನ ವಿಚಾರಗಳ ಬಗ್ಗೆ ಚರ್ಚಿಸಿದ್ದೇವೆ, ನಮ್ಮ ಸಲಹೆಗಳನ್ನು ಗಂಭೀರವಾಗಿ ಡಿಕೆಶಿ ಅವರು ಸ್ವೀಕರಿಸಿದ್ದಾರೆ ಅಂತ ಮೋಹನ್ ದಾಸ್ ಪೈ ಹೇಳಿಕೆ ಕೊಟ್ಟಿದ್ದಾರೆ ಭೇಟಿಯ ನಂತರ. ಇದು ಮೋಹನ್ ದಾಸ್ ಪೈ ಅವರು ಬಂದಂಥ ಸಂದರ್ಭ. ಬೆಂಗಳೂರಿನ ಅಭಿವೃದ್ಧಿ ಸಂಬಂಧಪಟ್ಟ ಹಾಗೆ ಅವರು ಟ್ವೀಟ್ ಮಾಡಿದರು. ನಂತರ ಈಗ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಆಡಿದ್ದಾರೆ. ಆಡಳಿತದಲ್ಲಿ ಒಳ್ಳೆಯ ಅನುಭವ ಇರುವಂಥ ವ್ಯಕ್ತಿಯವರು. ಬೆಂಗಳೂರಿನ ಅಭಿವೃದ್ಧಿಯ ಬಗ್ಗೆ, ಭವಿಷ್ಯದ ಬಗ್ಗೆ ನಾವೊಂದಷ್ಟು ಚರ್ಚೆ ನಡೆಸಿದ್ವಿ ಅಂತ ಮೋಹನ್ ದಾಸ್ ಪೈ ಮಾತನಾಡ್ತಾ ಹೇಳಿದರು. ಇದು ಮೋಹನ್ ದಾಸ್ ಪೈ ಅವರು ಬಂದಂಥ ಸಂದರ್ಭ. ನಮ್ಮ ಬೆಂಗಳೂರು ಮಿನಿಸ್ಟರ್ ಡಿಕೆ ಶಿವಕುಮಾರ್ ಡಿಸಿಎಂ ಅಂತ ಬಂದುಬಿಟ್ಟು ಚರ್ಚೆ ಮಾಡಿದ್ವಿ. ಬೆಂಗಳೂರಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಅವರಿಗೆ ಕೇಳಿದ್ವಿ ಏನಂದರೆ, ಅವರು ನಮ್ಮ ಬೆಂಗಳೂರಿನ ಒಂದು ಹೀರೋ ಆಗಬೇಕು, ಬೆಂಗಳೂರಿಗೆ ಮುಂದೆ ತಗೊಬೇಕು. ಬೆಂಗಳೂರು ಭಾರತ ದೇಶದಲ್ಲೇ ಭಾಳ ಒಂದು ಉತ್ತಮ ಒಂದು ಸಿಟಿ. ಬೆಂಗಳೂರಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮು $15,000. Bangalore is the richest city in India. Bangalore is a global city. Bangalore is the science city. Bangalore is the startup city. ಭಾರತ ದೇಶದಲ್ಲಿ ಮುಂದೆ ಏನಾಗುತ್ತೋ ಬೆಂಗಳೂರಲ್ಲಿ ದಿನಾಗಲೂ ಆಗ್ತಾ ಇದೆ. ನಮಗೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಒಂದು ಕ್ಲೀನ್ ಸಿಟಿ ಬೇಕು, ಫುಟ್ಪಾತಲ್ಲಿ ನಾವು ನಡಿಬೇಕು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬೇಕು, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಬೇಕು, ಮೆಟ್ರೋ ಎಲ್ಲ ಜಲ್ದಿ ಕಂಟ್ರೋಲ್ ಆಗಬೇಕು, ಇದು ಕಂಪ್ಲೀಟ್ ಆಗಬೇಕಂತೆಲ್ಲ ಕೇಳಿದ್ವಿ. ಕಂಪನಿಗಳು ಇರೋದು ಫಾರ್ಚೂನ್ 500 ಕಂಪನೀಸು. ವಿಶ್ವದಲ್ಲೇ ಯಾವ ರಸ್ತೆಯಲ್ಲೂ ಆ ಥರ ಕಂಪ್ನಿಗಳಿಲ್ಲ. ಯಾವ ಒಂದು ರಸ್ತೆಯಲ್ಲೂ 10 ಲಕ್ಷ ಜನ ಟೆಕ್ನಾಲಜಿ ಕೆಲಸ ಮಾಡೋರು ಇಲ್ಲ. ಬೆಂಗಳೂರು ಮಾತ್ರ ಇದೆ, ಅದು ಸರಿ ಮಾಡಬೇಕು. ನಮ್ಮ ಬೆಂಗಳೂರು